आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಬಹಳ ಅಪಪ್ರಚಾರ ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ಎಲ್ಲ ನಿರ್ದೇಶಕರನ್ನ ಕರೆದಿದ್ದೆ. ನಾನು ಸನ್ಮಾನ ಮಾಡಿ ಕಳಿಸಿದ್ದೀನಿ. ಆ ಫೋಟೋನು ನೀವು ಎಲ್ಲರೂ ಬಂದಿದ್ರು, ಒಬ್ರು ಮಾತ್ರ ಇರಲಿಲ್ಲ. ಎಲ್ಲೋ ಅನಿವಾರ್ಯವಾಗಿ ಒಂದು ಸೊ ಬ್ಯಾಂಕ್ ಇನ್ನೂ ಉತ್ತಂದಕ್ಕೆ ಹೋಗ್ಬೇಕು, ಬೆಳಿಬೇಕು ಅಂತೇಳಿ ನನ್ನ ಆಸೆ. ಯಾಕಂದ್ರೆ ಒಂದು ಕಾಲದಲ್ಲಿ ಬಿಜಾಪುರದಲ್ಲಿ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್, ಅತ್ಯಂತ ಹಳೆಯ ಬ್ಯಾಂಕ್, ನಮ್ಮ ಬ್ಯಾಂಕಿಂಗ್ ಹಳೆ ಬ್ಯಾಂಕ್. ಕಟ್ಟಿಯವರು ಕಟ್ಟಿರ್ತಕ್ಕಂಥ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ ಆಗಿ ಬೆಳೀಬೇಕು ಅನ್ನೋ ಅಭಿಲಾಷೆ. ಆದಷ್ಟು ಆ ದಿಶೆಯಲ್ಲಿ ನಾವು ಪ್ರೋತ್ಸಾಹ ಮಾಡ್ತೀವಿ. ಜನ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ವೈಯಕ್ತಿಕ ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಸೊ ಇದನ್ನ ಹೇಳೋ ಸಲುವಾಗಿ ನಾನು ಕರೆದಿದ್ದೆ. ಬಟ್ ಇದನ್ನ ಬಿಟ್ಟು ಮತ್ತೇನಾದ್ರೆ ನಾವು ಕೇಳ್ತಿದ್ರೆ 2 ನಿಮಿಷ ಬಾಗೇವಾಡಿಯಲ್ಲಿ ಕಾರ್ಯಕ್ರಮ ಆಗಬೇಕಾಗಿತ್ತು. ಬಿಜೆಪಿಯವರು ಸಾಕಷ್ಟು ವಿರೋಧ ಮಾಡ್ತಾರೆ. ಕಾಂಗ್ರೆಸ್ನವರು ಹಿಂದೂ ವಿರೋಧ ಆಗ್ತೀವಿ, ಜಾತಿ ಧರ್ಮ ಒಡಕ್ಕೆ ಕೆಲಸ ಮಾಡ್ತೀವಿ, ನಾವು ಅದು ಹಿಂಪಡಿಬೇಕು. ವಾಪಸ್ ಏನು ನಿರ್ಬಂಧ ಹಿಂಪಡಿಬೇಕು ಅಂತ ಪ್ರಮುಖ ಮತಕ್ಷೇತ್ರದಲ್ಲೇ ಆಗ್ಬೇಕಾಗುವಂತ ಕಾರ್ಯಕ್ರಮ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಲಿಂಗಾಯತ್ ವಿಷಯ ಧರ್ಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಾ ಇದೆ. ಲಿಂಗಾಯತ್ ಅಂತ ಇದು ಬಹಳ ದುರಾದೃಷ್ಟಕರ. ಯಾಕಂತಂದ್ರೆ ಲಿಂಗಾಯತರು ನಾವು ವೀರಶೈವರು ಲಿಂಗಾಯತರೇ. ಈಗ ನಾನೇನು ವಿನಂತಿ ಮಾಡ್ಕೊಳ್ತೀನಂದ್ರೆ, ಬಸವಣ್ಣನವರು ಬಹಳ ದೊಡ್ಡ ರಿಫಾರ್ಮ್ ಮಾಡಿದ್ದಾರೆ ಲಿಂಗಾಯತ ಸಮಾಜ. ಎಲ್ಲರೂ ಆ ಪ್ರಕ್ರಿಯೆಯಲ್ಲಿ ಸೇರ್ಕೊಂಡು ಈ ಧರ್ಮ ಕಾಯಕ ಮತ್ತು ದಾಸೋಹ ಮಾಡ್ತಕ್ಕಂಥ ಧರ್ಮ, ಅದನ್ನ ಉಳಿಸ್ಕೋಬೇಕಾದ್ರೆ ನಮ್ಮಲ್ಲಿ ಸಾಮರಸ್ಯ ಅವಶ್ಯ. ಆದ್ರೆ ಕೆಲವು ಸ್ವಾಮಿಗಳು ಗುಂಪಾಗ್ತಾ ಇರೋದು ದುರಾದೃಷ್ಟಕರ. ನಾನು 2 ಕಡೆ ಹೋಗಿಲ್ಲ, ವೀರಶೈವರ ಕಡೆನೂ ಹೋಗಿಲ್ಲ, ಲಿಂಗಾಯತರ ಕಡೆನೂ ಹೋಗಿಲ್ಲ. ಎಲ್ಲರೂ ಸೇರ್ಕೊಂಡು ಹೋಗ್ರಿ ಅನ್ನೋದು ನನ್ನ ವಿನಂತಿ. 2ನೇದ್ದು, ಕನ್ನೇರಿ ಮಠಗಳ ಸ್ವಾಮಿಗಳು ಬಗ್ಗೆ ಬಸವನ ಬಾಗೇವಾಡಿಯಲ್ಲಿ ನಿನ್ನೇನೋ ಸ್ಟ್ರೈಕ್ ಆಗಿದೆ ಅಂತ ಹೇಳಿದ್ರು. ನಾನೆಲ್ಲ ನನ್ನ ಬಸವನ ಬಾಗೇವಾಡಿ ಜನರಲ್ಲಿ ನಿವೇದನೆ ಮಾಡ್ಕೊಳ್ತೀನಿ. ಆಕ್ರೋಶಕ್ಕೆ ಅವ್ರದಿಂದ ಏನೋ ಒಂದು ಮಾತು ತಪ್ಪಾಗ್ಯದಂತ ತಮಗೆ ಭಾವಿಸಿದ್ರು ಕೂಡ ಅಷ್ಟರ ಮಟ್ಟಿಗೆ ದೀರ್ಘಕ್ಕೆ ಹೋಯ್ತಕ್ಕಂಥ ವಿಚಾರ ಅಲ್ಲ. ಅದನ್ನ ಮತ್ತು ಬಹಳ ಆಡು ಭಾಷೆಯಲ್ಲಿ ಕನ್ನೇರಿ ಗುರುಗಳು ಮಾತನಾಡ್ತಾರೆ. ಮತ್ತು ಬಹಳ ದೊಡ್ಡ ಕೆಲಸ ಅವರು ಕೋಲ್ಹಾಪುರದಲ್ಲಿ ಇಲ್ಲಿಂದ ಹೋಗಿ ಆ ಮಠದ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ರೈತರಿಗೆ ಏನೇನು ಆಗ್ಬೇಕು ಆ ದಿಶೆಯಲ್ಲಿ ಅವರು ಬಹಳ ಪ್ರಯತ್ನ ಇದೆ. ಆ ಕೊಡುಗೆ ಕೂಡ ನಾವು ನೋಡ್ಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ನಾವೆಲ್ಲರೂ ಅವರು ಇನ್ನೊಂದು ಅವ್ರದ್ದು ಮಠ ಒಳ್ಳೆ ರೀತಿಯಿಂದ ಬಸವನ ಬಾಗೇವಾಡಿ ಮಾಡ್ತಾ ಇದ್ದಾರೆ. ಬಸವಣ್ಣನವ್ರು ನಿಂತ್ಕೊಂಡೇ ಆ ವಿಚಾರವನ್ನ ಅವರು ಬೆಳೆಸ್ತಾ ಇದ್ದಾರೆ. ಅವ್ರ ಸಂಬಂಧ ಅವರು ನಮ್ಮ ಜಿಲ್ಲೆಯವರು. ಅಕಸ್ಮಾತ್ ಏನಾದ್ರು ಒಂದು ತಪ್ಪುಗ್ರಹಿಕೆ ಆಗಿದ್ರೆ ಅದನ್ನ ಯಾವುದು ಜನ ಅಷ್ಟು ದೀರ್ಘಕ್ಕೆ ಒಯ್ಯತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಷ್ಟು ಮಾತ್ರ ನಾನು ನಿರ್ಬಂಧ ಹೇರ್ತಕ್ಕಂಥದ್ದು ಸರಿನೋ ತಪ್ಪು ಅನ್ನೋಕ್ಕಿಂತಲೂ ಈಗ ಬಹಳ ಜನ ಬಹಳ ಮಾತಾಡಿದ್ದಾರೆ. ರಾಜಕಾರಣಿಗಳೇ ವಿಶೇಷವಾಗಿ ನಾವು ಬಹಳ ಮಾತನಾಡ್ತೀವಿ. ನಮ್ಮೆಲ್ಲೂ ನಿರ್ಬಂಧನ ಏರ್ಬೇಕು. ಏನೋ ಒಂದು ಸರ್ತಿ ಎಲ್ಲೋ ಯಾವಾಗೂ ಅವ್ರ ಪ್ರಾಯಶಃ ಸ್ವಾಮಿಗಳಿಗೆ ಒಂದು 60-65 ವಯಸ್ಸು ಇರ್ಬೇಕು. ಯಾವಾಗೂ ಒಂದ್ ಸಣ್ಣ ತಪ್ಪಾದ್ರೆ ಅದಕ್ಕೆ ನಿರ್ಬಂಧ ನಾನು ಸರ್ಕಾರಕ್ಕೂ ನಿವೇದನೆ ಮಾಡ್ಕೊಳ್ತೀನಿ. ಈ ವಿಚಾರ ಇಲ್ಲಿಗೆ ಅಶ್ಲೀಲ ಪದ ಬರಬಾರ್ದಂತ ನಾನೇ ಹೇಳ್ತಾ ಇದ್ದೀನಿ. ಅದು ನನ್ನ ಬಾಯಿನಿಂದಾನು ಬರಬಾರ್ದು, ಸ್ವಾಮಿಗಳಾದ್ರೂ ಬರಬಾರ್ದು, ಬೇರೆಯವ್ರಿಗೂ ಬರಬಾರ್ದು. ಆದ್ರೆ ಒಂದು ಪದ ಬಂತು ಅಂತೇಳಿ 100 ಪದ ನಾವು ಉಪಯೋಗ ಮಾಡ್ತಕ್ಕಂಥದ್ದು
ಅಲ್ಲಿಗೆ ಮುಗಿಸ್ಕೊಳ್ಬೇಕು. ಈಗ ಪದಗಳು ಬಾಳ ಬಂದೋಗ್ಯಾವ. ಈಗ ನನ್ ಮೇಲೆ ಬಂದಿದ್ದ ಪದ ನೀವು ಕೇಳಿದ್ರೆ ನೀವೇ ಕೊಡೋದಿಲ್ಲ. ನೀವು ಅದನ್ನ ಟೆಲಿಕಾಸ್ಟ್ ಮಾಡಿರಿ. ಸಾಮಾನ್ಯ ಜನರು ಮಾತಾಡೋದು ಸ್ವಾಮೀಜಿ ಅವ್ರು ನಾವು ಗೌರವ ಸ್ಥಾನದಿಂದ ನೋಡ್ತೀವಿ. ನಾನು ಎಲ್ಲಿಲ್ಲ ಸ್ವಾಮೀಜಿಗಳಕ್ಕಿಂತ ಮ್ಯಾಲಿದ್ವಿ ನಾವು. ಒಬ್ಬೊಬ್ರು ಮಂತ್ರಿ ಆಗಿ ರಾಜಕಾರಣಿಗಳು ಮಾಡ್ಕೋಬಾರ್ದು, ಸ್ವಾಮಿಗಳು ಮಾಡ್ಕೋ, ಮತ್ತು ಯಾರು ವೈಯಕ್ತಿಕ ನಿಂದನೆ ಮಾಡಬಾರ್ದು. ರಾಜಕಾರಣಿಗಳು ಮಾಡಬಾರ್ದು, ಸ್ವಾಮಿಗಳು. ಕನ್ನಡ ಶ್ರೀಗಳು ಏನ್ ಹೇಳ್ತಾರೆ, ಮುಖ್ಯಮಂತ್ರಿಗಳ ಕೃಪಾಪೋಷಿತ ಕಾರ್ಯಕ್ರಮ ಅಂತಂದ್ರೆ ನಾನು ಇಲ್ಲ ಅಂತ ಹೇಳಿದ್ನ. ಮುಖ್ಯಮಂತ್ರಿಗಳಿಗೂ ಕರೀತಾರೆ, ಮಂತ್ರಿಗಳಿಗೂ ಕರೀತಾರೆ. ಮತ್ ನಾವು ಎರಡೂ ಕಡೆ ಹೋಗ್ಬೇಕಾಗ್ತದೆ. ಈಗ ಲಿಂಗಾಯತರು ಆ ಸಮಾವೇಶ ಪ್ರಾರಂಭ ಆಗಿದ್ ಬಾಗೇವಾಡಿಯಲ್ಲಿ ನಾನೇ ಮುಂದಿಟ್ಟು ಮಾಡಿದ್ದೀನಿ. ನಾನೇನ್ ವೀರಶೈವರನ್ನ ಲಿಂಗಾಯತರನ್ನ ಬೇರೆ ಮಾಡ್ಬೇಡಿ, ಕೌಲ್ದಾರಿಗೆ ಹೋಗೋದ್ ಬೇಡ ಅಂತ ನಿವೇದನೆ ಮಾಡ್ಕೊಂಡಿದ್ದೀನಿ. ಯಾಕಂತಂದ್ರೆ ವೀರಶೈವ ಲಿಂಗಾಯತರಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ. ಇನ್ನ ಅವ್ರನ್ನ ಬೆಳೆಸ್ತಕ್ಕಂಥದ್ದು, ಅವ್ರಿಗೆ ವಿದ್ಯಾದಾನ ಕೊಡ್ತಕ್ಕಂಥದ್ದು, ಮತ್ತು ಲಿಂಗಾಯತ ಸಮಾಜವನ್ನ ನಂಬಿ ಬೇರೆ ಸಮಾಜಗಳು ಆ ಕಾಲದಲ್ಲಿ ಬಸವಣ್ಣನ ಮಾತು ಕೇಳಿ ಪರಿವರ್ತನೆ ಆದಂತವ್ರಿಗೂ ನ್ಯಾಯ ಕೊಡ್ಬೇಕಾದಂಥದ್ದು ಈ ಧರ್ಮದ ಕರ್ತವ್ಯ. ಅನುಯಾಯಿಗಳಿಗೆ, ಭಕ್ತರಿಗೆ ಒಂದ್ಸಲ ದಾರಿ ತಪ್ಪದಂಗ ಆಗ್ತಾ ಇದೆ. ಯಾರನ್ನ ನಂಬಬೇಕು? ಲಿಂಗಾಯತ ಮಹಾಸಭಾನ ನಂಬಬೇಕು ಅಥವಾ ಕನ್ಯರಿಗೆ ಶ್ರೀಗಳ ಮಾತಿಗೆ ನಂಬಬೇಕು? ಸಮಾಜದಲ್ಲಿ ಒಳ್ಳೇದೇನಿದೆ ಅದನ್ನ ನಾವು ಏನೇ ಪ್ರತಿಪಾದನೆ ಮಾಡಿದ್ರು ಸಮಾಜಕ್ಕೆ, ದೇಶಕ್ಕೆ ಒಳ್ಳೇದೇನಾಗುತ್ತೆ ಅದನ್ನ ನಾವು ಮಾಡ್ಬೇಕು. ಜಗತ್ತಿನಲ್ಲಿ ಕೆಲವು ದೇಶದಲ್ಲಿ ಒಂದೇ ಭಾಷೆ, ಒಂದೇ ಜಾತಿ. ನಮ್ಮಲ್ಲಿ ನೂರಾರು ಜಾತಿ, ನೂರಾರು ಭಾಷೆ ಆಗಿ ಇವತ್ತು ನಮ್ಮ ಮನಸ್ಸುಗಳನ್ನ ನಾವೇ ಹೊಡ್ಕೊಳ್ತೇವೆ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಆದ್ರೆ ಇನ್ನು ಮೆಡಿಕಲ್ ಕಾಲೇಜ್ ಇನ್ನು 30 ದಿನ ಆಗಕ್ ಬಂತು. ಯಾವ್ದು ಇನ್ನು ಕ್ಯಾಬಿನೆಟ್ ಅಲ್ಲಿ ಅದನ್ನ ನಾವು PPP ಬಿಡ್ತೀವೋ PPP ಇಟ್ಕೊತೀವೋ ಅನ್ನೋ ಯಾರು ಸ್ಪಷ್ಟತೆ ಇಲ್ಲ. ಇದು ಬೇಡಿಕೆ ಅಂತೂ ಸರ್ಕಾರ ಬರವಣಿಗೆಯಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟರೆ ಮಾತ್ರ ನಾವು ಸರ್ಕಾರದ ಕೊಟ್ಟು ಕೇರಿ ಮಾಡಕ್ತಿಲ್ಲ ಅನ್ನೋದು. ಈಗ ನಾನು ಸ್ವತಃ ಮುಖ್ಯಮಂತ್ರಿಗಳ ಜೊತೆ ನಿನ್ನಿಲ್ಲ ಮೊನ್ನೆ ಮಾತನಾಡಿದ್ದೀನಿ, ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಜೊತೆ ಮುಖ್ಯಮಂತ್ರಿಗಳು ನನಗೆ ಕೇಳಿದ್ರು 400 ಕೋಟಿ ಹೋಗ್ತದಲ್ಲಪ್ಪ ಅಂದ್ರೆ ಅಷ್ಟು ಹೋಗೋದಿಲ್ಲ ಸರ್. 100 ಕೋಟಿ ಅನ್ನೋದು 150 ಕೋಟಿ ಹೋಗ್ಬೋದೆ ಅಥವಾ 200 ಕೋಟಿ ಹೋಗ್ಬೋದೆ. ಬೇರೆಯವ್ರ 500 ಕೋಟಿ ಖರ್ಚು ಮಾಡೋದನ್ನ ಇಲ್ಲ, ಅದರ ಅರ್ಧದಲ್ಲೆಲ್ಲ ಅದಕ್ಕಿಂತ ಕಡಿಮೆ ಖರ್ಚದಲ್ಲಿ ಇಲ್ಲಿ ಆಗ್ತದೆ. ಅದನ್ನ ನೀವು ಆದ್ಯತೆ ಮೇರೆಗೆ ಪರಿಗಣನೆಗೆ ತಗೊಳ್ರಿ ಅಂತ ಹೇಳಿದ್ದೀನಿ. ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಕ್ಯಾಬಿನೆಟ್ ನಲ್ಲಿ ನಾನು ಇದ್ದೆ, ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಇಲ್ಲ ಇಲ್ಲಿ PPPನೇ ಮಾಡೋದ್ ಬೇಡ, ಗೌರ್ಮೆಂಟೇ ಮಾಡೋಣ ಅಂತೇಳಿ ಜಿಲ್ಲಾ ಮಂತ್ರಿಗಳು ಕೂಡ ನಾನು ಕುಮ್ಮಕ್ಕು ನೀಡಿದ್ದಾರೆ. ಹಿಂದೆ ಪ್ರತಿಭಟನಾಕಾರರಿಗೆ ಹಿಂದೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತ ಉಸ್ತುವಾರಿ ಸಚಿವರು ಹೇಳಿ. ಯಾವ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದ್ದಾರೆ ನೀವು ಅವ್ರಿಗೆ ನನಗ್ ಗೊತ್ತಿರೋ ಮಟ್ಟಿಗೆ ಯಾರು ಕುಮ್ಮಕ್ಕು ಇದು ಸ್ವಯಂ ಪ್ರೇರಣೆಯಿಂದ ನಡೀತಕ್ಕಂಥ ಒಂದು ಯಾರು ಇದು. ಹಂಗಾದ್ರೆ ನಾನೇ ಮಾಡ್ಬೇಕಂತೇಳಿ ಕಿಸಿಂದ 3 ಸರ್ತಿ ಅಸೆಂಬ್ಲಿನಲ್ಲಿ ಇದೇ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇದ್ದಾಗ ಕೇಳಿದ್ರು. ನಾನು ಅದನ್ನು ನೆನಪು ಮಾಡಿದ್ದೀನಿ ಮುಖ್ಯಮಂತ್ರಿಗಳು. ಅವ್ರು ಸುಮ್ಮನೆ 30 ದಿನ ಆಯ್ತು, 40 ದಿನ ಆಯ್ತು ಮಾಡ್ಕೊಂಡು ಹೋದ್ರೆ ಸರಿ ಅನ್ಸುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅದು ಈಗ ನಿನ್ನಿಲ್ಲ ಮೊನ್ನೆ ಏನು ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಸಭೆ ನಾನು ಮನವರಿಕೆ ಮಾಡೇ ಬಂದಿದ್ದು. ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗೂ ನಾನು ಹೇಳಿದ್ದೀನಿ, ಅವರು ಒಪ್ಪಿದ್ದಾರೆ. ಅಲ್ಲಿ ಲಕ್ಕಿಲಿ G ಪರಮೇಶ್ವರ್ ಅವರು ಇದ್ರು, ಅವರು ಮೆಡಿಕಲ್ ಕಾಲೇಜ್ ಅವ್ರಿಗೂ ಹೇಳಿದ್ದೀನಿ, ಅವರು ಒಪ್ಪಿದ್ದಾರೆ. ಸರ್, ಇಷ್ಟು ಸಂಕಷ್ಟ ಯಾಕೆ ಆಗ್ತಾ ಇದೆ ಈ ವಿಷಯದಲ್ಲಿ? ಇಷ್ಟು ಕಠಿಣ ಯಾಕೆ? ಸರ್ಕಾರದ ಒಂದು ಸ್ಪಷ್ಟವಾದ ನಿಲುವು ಯಾಕೆ ತೋರಿಸ್ತಾ ಇಲ್ಲ? ಇಷ್ಟು ಸಮಸ್ಯೆ ಆಗಿದೆ. PPP ಮಾಡೆಲ್ ನಲ್ಲಿ ಮಾಡ್ಬೇಕಂತಕ್ಕಂಥ ನಿರ್ಣಯ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಹಿಂದಿನ BJP ಸರ್ಕಾರ ಇದ್ದಾಗ ಇದು ನಿರ್ಣಯ ಆಗಿರ್ತದೆ. ಮರು ಪರಿಶೀಲನೆ ಮಾಡಿ ಮರು ಪ್ರಸ್ತಾವನೆಯನ್ನು
ಸಲ್ಲಿಸಬೇಕಾದಂತ ಅನಿವಾರ್ಯತೆ ಇದೆ. ಕಾನೂನು ಪ್ರಕ್ರಿಯೆ ಮುಗಿದ್ಮೇಲೆ ಅದು ಸರಳವಾಗಿ ಮಾಡ್ಬೋದು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಡಿಕೊಳ್ಳೋರು ಕೆಲವೊಬ್ಬರು ನಿರಪರಾಧಿಗಳಾದಂತ ಜಿಲ್ಲಾ ಉಸ್ತುವಾರಿಗಳಾಗ್ತಾರೆ. ಅಂದ್ರೆ ಅದರ ಅರ್ಥ ಏನು ಸರ್? ನಾವು ಹೇಳ್ತಾರೆ ಏನ್ರಿ ಕೆಲವೊಬ್ರು ನಿರಪರಾಧಿಗಳಾದಂತ ಎಲ್ಲಿ ಹಳ್ಳಿ ಕೂತವ್ರ ಅಪರಾಧಿ ನಿರಪರಾಧಿ ಹೆಂಗಿರ್ತಾರೆ? ಅದು ಅವ್ರ ಉದ್ದೇಶ ಕಾಲೇಜ್ ಆಗ್ಲಿ ಅನ್ನೋದು ಇರ್ತದೆ ವಿನ ಬೇರೆ ಅವ್ರನ್ನ ಆ ರೀತಿ ನಾವು ಸಂಬೋಧಿಸೋದು ಸರಿ ಅಲ್ಲ. ಪ್ರತಿಭಟನೆ ಯಾರೇ ಮಾಡಿದ್ರು ಕೂಡ ಒಂದು ಬೇಡಿಕೆ ಇಟ್ಟು ಮಾಡಿರ್ತಾರೆ ವಿನ ಅದ್ರ ಬಗ್ಗೆ ನಾವು ಸಂಬೋಧನೆ ಆಗಲ್ಲ. ನಿನ್ನೆ ವಿಜಯ್ ಕುಮಾರ್ ಪಾಟೀಲ್ ಅವರು ಬಿಜೆಪಿ ಮುಖಂಡರು ಈ ಕನ್ನೇರಿ ಶ್ರೀಗಳ ನಿರ್ಬಂಧದ ಹಿಂದೆ ಉಸ್ತುವಾರಿ ಸಚಿವರ ಕೈವಾಡ ಇದೆ. ಇಲ್ಲಿ ನೋಡಿ, ಈಗ ಪದ ಯಾರಿಂದಾದ್ರೂ ಒಂದ್ಸರ್ತಿ ಅಪಭ್ರಂಶ ಆಗಿ ಹೋದಾಗ ಅದನ್ನ ಎಷ್ಟೋ ಜನ ತಿಳ್ಕೊಂಡು ಆಮೇಲೆ ತಿದ್ಕೊಂಡಿಲ್ವಾ, ತಪ್ಪಿ ಹೋಗಿರ್ತಾರ. ಮತ್ತ ಅವರು ಯಾವಾಗ್ಲೂ ಆಡ್ ಭಾಷೆಯಲ್ಲಿ ಮಾತನಾಡ್ತಾರೆ, ಅಂದ್ರೆ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಾರೆ ನಿರೀಶ್ರೀ. ಹಾಗೇನು ನಾನು ಸಮರ್ಥನೆ ಮಾಡ್ತೀನಿ ಅಂತ ಅದನ್ನ ಇಷ್ಟರ ಮಟ್ಟಿಗೆ ಒಯ್ದು, ಯಾಕಂದ್ರೆ ಅವ್ರು ಬೇರೆ ಕೆಲಸಗಳೇನದಾವ ಇವತ್ತು ಕೃಷಿಕ್ ಸಮಾಜಕ್ಕಾಗ್ಲಿ ವ್ಯವಸಾಯ ಮಾಡೋದ್ರಲ್ಲಾಗ್ಲಿ ಸಾಕಷ್ಟು ಪ್ರಗತಿಯನ್ನ ಕನ್ನೇರಿ ಮಠದಲ್ಲಿ ಮಾಡಿದ್ದಾರೆ. ಗಣನೀಯದಲ್ಲಿ ಇಟ್ಕೊಂಡು ನಾವು ಪ್ರತಿಕ್ರಿಯೆ ಕೊಡೋದು ಸೂಕ್ತ. ನೋಡಿ, ಈಗ ನಾನು ಅದು ಯಾವ ರೀತಿ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ಒಂದು ಡೆವಲಪ್ಮೆಂಟ್ ನನಗೆ ಗೊತ್ತಿಲ್ಲ. ನಾನು ಅದನ್ನ ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಮಾತೆಲ್ಲ ಕೇಳ್ಬರ್ತಾ ಇದೆ, ಬದಲಾವಣೆ ನಾನು ಆ ವಿಷಯ ಪ್ರಸ್ತಾಪ ಮಾಡ್ಬೇಕಂತ ಅವಕಾಶ ನನಗಿಲ್ಲ. ಏನೇ ಮಾಡಿದ್ರು ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಹೈಕಮಾಂಡ್ ಅವ್ರು ಏನ್ ನಿರ್ಣಯ ತಗೊಂಡ್ರೆ ಅದಕ್ಕೆ ನಾವೆಲ್ಲ ಅದಕ್ಕೆ ಆಲ್ರೆಡಿ ನಿಮ್ಮ ಹಿಂದಿನ ಸರ್ತಿ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೆ. ಆ ವಿಷಯ ಮತ್ತೆ ಪುನಃ ಪ್ರಸಾರ ಮಾಡಲ್ಲ. ಈಗ ಏನೇ ಇದ್ರೂ ಕೂಡ ಸಂಪುಟ ವಿಸ್ತರಣೆ ಆಗಲಿ ಪುನರಚನೆ ಆಗಲಿ ಅದು ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಹೈಕಮಾಂಡ್. ಥ್ಯಾಂಕ್ ಯು.